ಕಾಲರ್ ಇದ್ದಾರೆ. ಶಿವಮೊಗ್ಗದಿಂದ ಉಮಾಬಾಯಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಮಾಬಾಯಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ ಅಮ್ಮ? ನಮ್ಮ ಮಗನ ಬಗ್ಗೆ ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 2002 10ನೇ ತಿಂಗಳು 7ನೇ ತಾರೀಕು 7/10/2002 ಅಲ್ವಾ? ಹೌದು. ಟೈಮಿಂಗ್ ಹೇಳಿ. ಟೈಮಿಂಗು ಬೆಳಗಿನ ಜಾವ 3:15 ಸೋಮವಾರ. 3:15 ಸೋಮವಾರ. ಪಾಡ್ಯ. ಪ್ರಶ್ನೆ ಹೇಳಿ. ಅದೇ ನಮ್ಮ ಮಗನ್ಗೆ B.Com ಆಗಿದೆ ಮೇಡಮ್, ಏನು ಕೆಲಸ ಆಗಿಲ್ಲ. ಹಂಗಾಗಿ ಅವನ ಭವಿಷ್ಯ ಹೆಂಗಿದೆ, ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ ಶಾಸ್ತ್ರಿಗಳು. ಉಮಾಬಾಯಿ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಗೊತ್ತಾಯ್ತು ನಿಮ್ಮ ಪ್ರಶ್ನೆ, ನನಗೆ ಅರ್ಥ ಆಯ್ತು. ಮಗನ ವೃತ್ತಿ ವಿಚಾರದಲ್ಲಿ ಪಾಪ ಆತಂಕ. ನಮಸ್ತೆ ಸ್ವಾಮೀಜಿ, ಕೋಟಿ ಕೋಟಿ ಧನ್ಯವಾದ. ನಿಮ್ ಲೈವ್ ಸಿಕ್ಕಿದ್ರೆ ನನಗೆ ಮಾತಾಡಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ರಾಮಚಂದ್ರ, ಅಷ್ಟೊಂದೆಲ್ಲ ನೀವು ಉದ್ವೇಗಕ್ಕೆ ಆವೇಶಕ್ಕೆ ಒಳಗಾಗಬಾರ್ದು. ಇಲ್ಲ ಸ್ವಾಮಿ, ತುಂಬಾ ದಿವಸ ಟ್ರೈ ಮಾಡ್ತಾ ಇದ್ವಿ, ತುಂಬಾ ಕಷ್ಟದಲ್ಲಿದ್ವಿ. ಕಷ್ಟ ಪರಿಹಾರ ನೀವು ಚೆನ್ನಾಗೆಲ್ಲ ಹೇಳ್ತೀರಾ, ಡೈಲಿ ನೋಡ್ತೀನಿ ನಾನು ಟಿವಿ. ಏನ್ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ, ಏನೋ ನನ್ ಪುಣ್ಯ, ಏನೋ ನಿಮ್ ಬಾಯರ್ಕಿಂದ ಎಲ್ಲ ಒಳ್ಳೇದಾಗ್ತದೆ ಸಾಕು ಮಗಂಗೆ, ನಮ್ ಜೀವನಕ್ಕೆ. ಆಗಲಿ, ಆತಂಕಕ್ಕೆ ಒಳಗಾಗಬೇಡಿ, ಹೀಗೆಲ್ಲ ಕಂಗಾಲಾಗಬೇಡಿ. ನೀವು ಏನಾಗುತ್ತೆ, ನಿಜ ನಾವು ಯಾವುದೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅದು ಬದುಕಲ್ಲಿ ಘಟಿಸಲಿಲ್ಲ ಅಂದರೆ ಅದು ಮನಸ್ಸಿಗೆ ನೋವಾಗುತ್ತೆ. ಏನು ಇದಕ್ಕೆ ದಾರಿ ಏನು ಅಂತ ನೋಡಿದಾಗ, ನಮಗೆ ದಾರಿ ತೋಚದೆ ಹೋದಾಗ ಹೀಗೆ ಯಾವುದೋ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೆ ಅದು ಮನಸ್ಸಿಗೆ ತುಂಬುತ್ತೆ. ಆಗಲಿ, ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಜಾತಕದಲ್ಲಿ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಶುಕ್ರ. ಸೆಪ್ಟೆಂಬರ್ 2ನೇ ತಾರೀಕು ಮೇಲೆ ಇವರಿಗೆ ಒಳ್ಳೆ ಕಾಲ ಇದೆ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಹೀಗೆಲ್ಲ ಕಣ್ಣೀರು ಹಾಕಿ ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಇವರಿಗೀಗ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಗುರು ಕೂಡ ವೇದಲ್ಲಿದ್ದಾನೆ, ಉಚ್ಚಸ್ಥಾನ, ಇರಲಿ, ತೊಂದರೆ ಇಲ್ಲ. ಈಗ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಕರ್ಮಾಧಿಪತಿ ಬಲ ಬಂದುಬಿಡುತ್ತೆ. ಹೀಗಾಗಿ ಅನುಕೂಲ ಆಗುತ್ತೆ, ಕೆಲಸ ಸಿಗುತ್ತೆ. ಇನ್ನು ಈಗ ತಾನೇ ಅವರು ಕೆಲಸ ಹುಡುಕೋ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಇವರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಈಗಲೇ 1-2 ಕಡೆ ಪ್ರಯತ್ನ ಮಾಡಿ ಸಿಗಲಿಲ್ಲ ಅಂದರೆ ನಾವು ಕಂಗಾಲಾಗಬಾರ್ದು. ಪ್ರಯತ್ನ ಮಾಡಲಿ, ಖಂಡಿತ ಅನುಕೂಲ ಆಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಈ ಅವರೇ ಧಾನ್ಯ, ಅವರೇ ಕಾಳು, ಅದನ್ನು ಶುಕ್ರವಾರ ಸಮರ್ಪಣೆ ಮಾಡಲಿ. 16 ಶುಕ್ರವಾರ ಮಾಡಲಿ. ಅಷ್ಟರಲ್ಲಿ ಅವ್ರಿಗೆ ಕೆಲಸ ಉಂಟಾಗುತ್ತೆ. ಇವರೇ ಒಳ್ಳೆಯದಾಗಲಿ. ಸರಿ, ಮುಂದಿನ ಕಾಲರ್ ದಾವಣಗೆರೆಯಿಂದ ಅಂಬುಜಾಕ್ಷಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬುಜಾಕ್ಷಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗನ ಬಗ್ಗೆ ಕೇಳಬೇಕು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 16/11/2001. ಸಮಯ ಮಧ್ಯಾಹ್ನ 2:45. 2:25 ಮಧ್ಯಾಹ್ನ. 16 ಅಲ್ವಾ ಡೇಟು? ಹೌದು ಮೇಡಮ್. ಸರಿ, ಪ್ರಶ್ನೆ ಕೇಳಿ ಮಾ. ಅವನಿಗೆ ಈ ಹಿಂದೆ ಕೇಳಿದ್ದೆ ಮೇಡಮ್, ನಾನು ಗುರುಜಿ ಹತ್ರ. ಅವ್ರಿಗೆ ಕೆಲ್ಸದ ಬಗ್ಗೆ ಕೇಳಿದ್ದೆ, ಆಗಿದೆ ಮೇಡಮ್. ಆದ್ರೆ ಮನೆಯಲ್ಲೇ ಸ್ವಲ್ಪ ಬಹಳ ಕಿರಿಕಿರಿ ಮಾಡ್ತಾನೆ ಮೇಡಮ್ ನನ್ನ ಹತ್ರ. ಅದಕ್ಕೆ ಗುರುಜಿ ಹತ್ರ. ಮಗ ನಿಮ್ಮ ಹತ್ರ ಸಮಾಧಾನವಾಗಿದ್ದಾರಾ? ಅವ್ರ ನಿಮ್ಮ ಹತ್ರ ವಿನಮ್ರವಾಗಿಲ್ವಾ? ಅಮ್ಮ ಅಂದ್ರೆ ಪ್ರೀತಿ? ಇಲ್ಲ ಗುರುಜಿ, ಇಲ್ಲ ಗುರುಜಿ. ಪಾಪ ಕೆಲವು ಮನೆಗಳಲ್ಲಿ ಇದನ್ನ ಕಾಣ್ತೀವಿ. ಪಾಪ ಎಷ್ಟು ನೀವು ಚೆನ್ನಾಗಿರ್ತಾನೆ ಗುರುಜಿ, 1-2 ದಿವಸ ಮತ್ತೆ ತರಲೆ ಮಾಡ್ತಾನೆ. ಏನು ಅಂತ ಗೊತ್ತಾಗ್ತಲ್ಲ. ಈಗ ಅವರಿಗೆ ನನ್ನ ಜೀವನನೇ ಹಿಂಗೇನೋ ಅಂತ ನನಗೆ ಬೇಜಾರಾಗಿದೆ. ಇಲ್ಲ, ಗಾಬರಿ ಮಾಡ್ಕೋಬೇಡಿ. ಅವ್ರಿಗೇನಾಗಿದೆ? ಇಲ್ಲ ಗುರುಜಿ, ಅವರಿಗೆ ನಾನು ಒಬ್ಳೆ ಸಿಂಗಲ್ ಪೇರೆಂಟ್. ಗೊತ್ತಾಯ್ತು. ಸಹಜ. ಈಗೇನಾಗುತ್ತೆ, ನಿಮ್ಮ ಮಾತು ಕೇಳೋದು, ಅವ್ರದ್ದೇ ಒಂದು ದಾರಿ ಇರ್ತದೆ. ಅದಕ್ಕೆ ನೀವು ಅಡ್ಡಿ ಮಾಡಿದ್ರೆ ಮತ್ತೆ ಇದೇನೋ ಒಂದು ಕಿರಿಕಿರಿ ಮಾಡ್ತಾರೆ, ಬೈತಾರೆ. ಹೀಗೆ ಮಕ್ಕಳಿಗೆ ಇದು ಏನು ಗೊತ್ತಾ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಆ ಗುರು ಸನ್ನಿಧಾನದಲ್ಲಿ ಪ್ರತಿ ಗುರುವಾರ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಸ್ವಲ್ಪ ತಂದು ಕೊಡಿಸಿ. ಆ ಗುರುವಿಗಾಗೋ ಅಭಿಷೇಕ, ಆ ತೀರ್ಥ ಜಲ ನಾವು ಅದನ್ನು ತಗೊಂಡಾಗ ಅವರ ಬುದ್ಧಿ ವ್ಯತ್ಯಾಸ ಆಗೋದು ನಿಲ್ಲುತ್ತೆ, ವ್ಯತಿರಿಕ್ತವಾಗಿ ಹೋಗೋದು ನಿಲ್ಲುತ್ತೆ, ಸ್ವಲ್ಪ ಅನುಕೂಲ ಆಗುತ್ತೆ. ನಿರಂತರವಾಗಿ 1 ವರ್ಷ ಕಾಲ ನಿರಂತರವಾಗಿ ಮಾಡಿಸಿ. ಹತ್ತಿರದಲ್ಲಿ ಅವರ ಗುರು ಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸೋದು, ಆ ತೀರ್ಥ ಕುಡಿಸೋದು, ಅದು ಕ್ರಮೇಣ ಅವರ ಬುದ್ಧಿಯನ್ನು ಬದಲಾಯಿಸುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಮಂತ್ರ, ವಿಶೇಷ ಮಂತ್ರ ಯಾವುದು ಗಮನಿಸೋಣ. ಈ ಒಂದು ವಾರದಲ್ಲಿ ನಾವು ಈಶ್ವರನ ಆರಾಧನೆ ಮಾಡೋಣ. ಯಾಕೆಂದರೆ ಭೀಮೇಶ್ವರ ಜೊತೆ ವ್ರತ ಇದೆ. ಹೀಗಾಗಿ ಈಶ್ವರನ ಅನುಸಂಧಾನ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಒಂದು ಬಲ ಕೊಡಲಿ ಅಂತ ಮಂತ್ರ ಗಮನಿಸಿ. ಪ್ರಸೀದ ಮೇ ಮಹಾದೇವ ಸಂಸಾರಾರ್ಥಸ್ಯ ಖಿದ್ಯತಃ ಸರ್ವ ಪಾಪಕ್ಷಯಂ ಕೃತ್ವ ರಕ್ಷ ಮಾಂ ಪರಮೇಶ್ವರ. ಸರ್ವ ಪಾಪಕ್ಷಯಂ ಕೃತ್ವ, ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿ ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಸಲ್ಲಿಸುವ ಒಂದು ವಿಶಿಷ್ಟ ಮಂತ್ರ. ನಮಗೆ ಯಾವಾಗ ಸಂಕಟ, ನೋವು, ದುಃಖ, ವ್ಯಥೆ ಇದೆ, ಏನೂ ಆಗ್ತಾಯಿಲ್ಲಪ್ಪ ಕೆಲಸ, ಯಾಕೆ ಹೀಗೆ ಈ ಬಂಧನ ಆಗಿಬಿಟ್ಟಿದೆ ಅನ್ನೋರೆಲ್ಲ ಈ ಮಂತ್ರ ಹೇಳ್ಕೊಳ್ಳಿ.
ಆ ಪರಮೇಶ್ವರನ ಕೃಪೆ ಉಂಟಾಗಲಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.